ತುಂಬಾ ಪಾಂಡಿತ್ಯ ಹೊಂದಿದ್ದ ಜೈನ್ ಸನ್ಯಾಸಿಯೊಬ್ಬರು ರಾಜಧಾನಿಯ ಅರಮನೆಗೆ ಭೇಟಿ ಕೊಟ್ಟರು. ಬಂದೊಡನೆಯೇ ಸೀದಾ ರಾಜನ ಆಸ್ಥಾನದ ಬಳಿಗೆ ನಡೆದರು. ಕಾವಲುಗಾರರು ಯಾರೂ ಅವರನ್ನ ತಡೆಯಲಿಲ್ಲ. ರಾಜ ಅವರನ್ನು ಕಂಡೊಡನೆಯೇ ಅವರನ್ನು ಗುರುತಿಸಿದ. ಸ್ವಾಗತ ಗುರುಗಳೇ, ನನ್ನಿಂದೇನಾಗಬೇಕು ಎಂದು ಕೇಳಿದ ರಾಜ. ನಾನು ರಾತ್ರಿಯನ್ನ ಈ ಛತ್ರದಲ್ಲಿ ಕಳೆಯಲು ಬಯಸಿದ್ದೇನೆ ಎಂದು ಹೇಳಿದರು ಸನ್ಯಾಸಿ. ಗಲಿಬಿಲಿಗೊಂಡ ರಾಜ ಗುಡುಗಿದ, ಹೇ, ಇದು ಛತ್ರವಲ್ಲ, ನನ್ನ ಅರಮನೆ. ಸನ್ಯಾಸಿ ವಿನಮ್ರತೆಯಿಂದಲೇ ಹೇಳಿದರು. ರಾಜ, ನೀವೇನು ಅಂದುಕೊಳ್ಳದಿದ್ದರೆ ನಾನೊಂದು ಪ್ರಶ್ನೆ ಕೇಳಬಹುದೇ? ಕೇಳಿ, ರಾಜ ಅಸಹನೆಯಿಂದಲೇ ಉತ್ತರಿಸಿದ. ನಿಮಗಿಂತಲೂ ಮೊದಲು ಇಲ್ಲಿ ಇದ್ದವರಾರು ಎಂದು ಸನ್ಯಾಸಿ ಕೇಳಿದರು. ಯಾಕೆ? ನನ್ನ ತಂದೆ, ಆದರೆ ಈಗವರು ಜೀವಂತವಾಗಿಲ್ಲ ಎಂದು ರಾಜ ಉತ್ತರಿಸಿದ. ಅದಕ್ಕೂ ಮೊದಲು ಇಲ್ಲಿ ವಾಸಿಸಿದವರಾರು ಎಂದು ಸನ್ಯಾಸಿ ಮರು ಪ್ರಶ್ನಿಸಿದರು. ಇದೆಂತಹ ಪ್ರಶ್ನೆ? ನಮ್ಮ ತಾತ, ಆದರೆ ಅವರು ಸಹ ಈಗ ಜೀವಂತವಾಗಿಲ್ಲ. ಹೋ, ಆಗಿದ್ದರೆ ಇದು ಕೆಲವರು ಬಂದು ಕೆಲ ಕಾಲ ಉಳಿದುಕೊಂಡು ಹೋಗುವ ಸ್ಥಳವೆಂದಾಯಿತು. ಏನಂದಿರಿ ರಾಜರೇ, ಇದು ಛತ್ರವಲ್ಲದೆ ಮತ್ತಿನ್ನೇನು ಎಂದು ಕೇಳಿದರು ಸನ್ಯಾಸಿಗಳು. ಈ ಕಥೆಯ ಸಾರಾಂಶವಿಷ್ಟೇ. ನಾವಾರು ಶಾಶ್ವತವಲ್ಲ. ನಾನು, ನನ್ನಿಂದ, ನನ್ನದು ಅನ್ನೋದು ನಮ್ಮ ಅಹಂಕಾರ ಮತ್ತು ಭ್ರಮೆಯಷ್ಟೇ. ಇಂದು ನಮ್ಮದಾಗಿರುವ ಎಲ್ಲ ವಸ್ತುಗಳು ನಿನ್ನೆ ಯಾರದ್ದೋ ಆಗಿತ್ತು, ನಾಳೆ ಇನ್ನಾರದ್ದೋ ಆಗಿರುತ್ತದೆ. ನಾವಿಲ್ಲಿ ಕ್ಷಣಿಕ ಧರ್ಮಛತ್ರದಲ್ಲಿ ಬರುವ ಪ್ರವಾಸಿಗರು ಇದ್ದಂತೆ ಎಂದು.